ಇನ್ನು ಜಾತಿ ಗಣತಿಗೆ ಮತ್ತೊಂದು ಸಮುದಾಯ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಒಕ್ಕಲಿಗ ಲಿಂಗಾಯತರ ಬಳಿಕ ಯಾದವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದು. ಗೊಲ್ಲ ಯಾದವ ಸಮುದಾಯದಿಂದ ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಬಲ ಸಮುದಾಯ ಅಂತ ಗುರುತಿಸಿಕೊಂಡಿರೋದು ಲಿಂಗಾಯತ ಹಾಗೂ ಒಕ್ಕಲಿಗ. ಇವರೇನೋ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಗೊಲ್ಲ ಯಾದವ ಸಮುದಾಯದಿಂದನೂ ಕೂಡ ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಸುಮಾರು 30 ಲಕ್ಷ ಗೊಲ್ಲ ಸಮುದಾಯ ಇದೆ. ಹಿಂದುಳಿದ ವರ್ಗದಡಿ ನಮ್ಮ ಸಮುದಾಯ ಬರುತ್ತೆ. ಹೀಗಾಗಿ ಗೊಲ್ಲ ಯಾದವ ಹಣಬಾರ್ ಊರು ಗೊಲ್ಲ ಎಂಬ ಹೆಸರುಗಳಿವೆ. ಕಾಡುಗೊಲ್ಲ ಸಮುದಾಯಗಳು ಪ್ರಸ್ತುತ ಪ್ರವರ್ಗ 1ರಲ್ಲಿ ಇದೆ. ಕಾಂತರಾಜು ಅವರ ವರದಿಯಲ್ಲಿ ಗೊಲ್ಲ ಕಾಡುಗೊಲ್ಲರನ್ನ ಪ್ರವರ್ಗ 1A ಅಂತ ಸೇರಿಸಿದ್ದಾರೆ. ಯಾದವರನ್ನ ಪ್ರವರ್ಗ 1Bಗೆ ಸೇರಿಸಲಾಗಿದೆ. ಈ ಮೂಲಕ ಗೊಲ್ಲ ಯಾದವರನ್ನ ಬೇರ್ಪಡಿಸಲಾಗಿದೆ. ಹೀಗಾಗಿ ಕೆನೆಪದರ ನೀತಿಯನ್ನ ಅಳವಡಿಕೆಗೆ ಸೂಚಿಸಿದ್ದು ಸರಿಯಲ್ಲ. ಇದನ್ನ ಸರ್ಕಾರವು ಕೂಡಲೇ ಸರಿಪಡಿಸಬೇಕು ಅಂತ ಗೊಲ್ಲ ಯಾದವ ಸಮುದಾಯ ಈಗ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವ, ಈಗಾಗಲೇ ಈ ಒಂದು ಜಾತಿ ಗಣತಿ ವರದಿಗೆ ಅದು ಜಾರಿ ಆಗಬಾರ್ದು ಅಂತ ಮೊದಲಿಂದಾನು ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ ವಿರೋಧ ಇದ್ದೇ ಇದೆ. ಅದರ ಜೊತೆ ಗೊಲ್ಲ ಮತ್ತು ಈಗ ಯಾದವ ಸಮುದಾಯನೂ ಒಂದಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾತಕ್ಕಾಗಿ ಈ ವಿರೋಧ? ಸೌಖ್ಯ, ಈಗಾಗಲೇ ಜಾತಿ ಜನಗಣತಿಯ ಜೇನುಗೂಡಿಗೆ ಸಿದ್ದರಾಮಯ್ಯ ಅವರು ಕಲ್ಲು ಹೊಡೆದ ನಂತರ ಈಗ ಸಮುದಾಯಗಳಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ. ಕೆಲವು ಸಮುದಾಯಗಳು ಜಾತಿ ಗಣತಿ ವರದಿಯ ಪರವಾಗಿ ಇದ್ದರೆ ಕೆಲವು ಸಮುದಾಯಗಳು ಜಾತಿ ಗಣತಿಯ ವಿರುದ್ಧವಾಗಿ ಇವೆ ಇವತ್ತು. ಯಾಕೆಂದರೆ ಇಲ್ಲಿಯವರೆಗೂ ತಾವು ತಿಳ್ಕೊಂಡಿರುವಂಥದ್ದೇ ಬೇರೆ, ಆದರೆ ಈಗ ಆಗ್ತಾ ಇರುವಂಥದ್ದೇ ಬೇರೆ. ಇದರಿಂದ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆರೋಪ ಅವರದ್ದು. ಈಗಾಗಲೇ ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರು ಸಭೆಯನ್ನು ಕರೆದಿದ್ದಾರೆ. ನಾಳೆ ಲಿಂಗಾಯತ ಸಮುದಾಯದ ನಾಯಕರು ಸಭೆಯನ್ನು ಕರೆಯೋದಕ್ಕೆ ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಗೊಲ್ಲ ಮತ್ತು ಯಾದವ ಸಮುದಾಯದ ಜನ ಕೂಡ ಈಗಾಗಲೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆಂದರೆ ಪ್ರವರ್ಗ 1ರಲ್ಲೇ ಗೊಲ್ಲ ಸಮುದಾಯದ ಹಲವು ಉಪಪಂಗಡಗಳು ಬರ್ತಾ ಇದ್ವು. ಗೊಲ್ಲ, ಕಾಡುಗೊಲ್ಲ, ಊರುಗೊಲ್ಲ, ಹಾಗೆ ಯಾದವ, ಎಲ್ಲ ಸಮುದಾಯಗಳು ಕೂಡ ಅದರ ಒಳಗಡೆ ಬರ್ತಾ ಇದ್ವು. ಗೊಲ್ಲ ಸಮುದಾಯದ ಒಳಗಡೆ ಬರ್ತಾ ಇದ್ವು. ಪ್ರವರ್ಗ 1ರಲ್ಲಿ ಇಲ್ಲಿಯವರೆಗೆ ಅವರು ಮೀಸಲಾತಿಯನ್ನು OBC ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಈಗ ಪ್ರಸಕ್ತ ಕಾಂತರಾಜ್ ಅವರ ವರದಿಯಲ್ಲಿ ಏನು ಮಾಡಲಾಗಿದೆ ಅಂದರೆ ಗೊಲ್ಲ ಮತ್ತು ಕಾಡುಗೊಲ್ಲರನ್ನು ಪ್ರವರ್ಗ 1ರ ಅಡಿ ಸೇರಿಸಿದರೆ ಯಾದವ ಸಮುದಾಯವನ್ನು ಪ್ರವರ್ಗ 1B ಅಡಿಯಲ್ಲಿ ತರಲಾಗಿದೆ. ಸೊ ಹಾಗಾಗಿ ಇಲ್ಲಿ ನಮ್ಮನ್ನು ವರ್ಗೀಕರಣ ಮಾಡಲಾಗ್ತಾ ಇದೆ. ನಮ್ಮ ಸಮುದಾಯ ಸುಮಾರು ರಾಜ್ಯದಲ್ಲಿ 30 ಲಕ್ಷ ಜನಸಂಖ್ಯೆ ಇದೆ. ಈಗ ಗೊಲ್ಲ ಮತ್ತು ಕಾಡುಗೊಲ್ಲರನ್ನು ಸಪ್ರೇಟ್ ಮಾಡಲಾಗಿದೆ, ಯಾದವ ಸಮುದಾಯವನ್ನು ಸಪ್ರೇಟ್ ಮಾಡಲಾಗಿದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಇರುವಂಥವರು. ಈ ರೀತಿಯಾಗಿ ನಮ್ಮಲ್ಲೇ ವರ್ಗೀಕರಣವನ್ನು ಮಾಡುವ ಮೂಲಕ ನಮ್ಮ ಸಮುದಾಯಗಳನ್ನು ಡಿಫ್ರೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂಥ ಮೀಸಲಾತಿ ಸೌಲಭ್ಯಗಳನ್ನು ಬೇರೆಯವರಿಗೆ ಈಗ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಪ್ರವರ್ಗ 1ರಲ್ಲಿ ಬೇರೆ ಬೇರೆ ಸಮುದಾಯಗಳು ಕೂಡ ಬರುತ್ತೆ, ಅಲೆಮಾರಿ ಸಮುದಾಯಗಳು ಕೂಡ ಬರುತ್ತೆ. ಈಗ ಇಲ್ಲಿಯವರೆಗೆ ಈ ಡಿಫ್ರೆಂಟನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಈಗ ಬೇರೆ 1B ಅಡಿ ಹೋಗೋದ್ರಿಂದ ಅಲ್ಲಿ ಮತ್ತೆ ಯಾವ ಸಮುದಾಯಗಳನ್ನು ಸೇರಿಸಲಾಗುತ್ತೆ ಆ ಸಮುದಾಯಗಳಿಗೆ ಮೀಸಲಾತಿ ಸೌಲಭ್ಯ ಮಿಸ್ ಆಗುತ್ತೆ. ಈಗ ಪ್ರವರ್ಗ 1ರಡಿ ನಾವು ಇಲ್ಲಿಯವರೆಗೆ ಪಡ್ಕೊಳ್ತಾ ಇದ್ದಂಥ ಮೀಸಲಾತಿ ನಮಗೆ ಮುಂದೆ ಸಿಗೋದಿಲ್ಲ ಅಂತೇಳಿ ಯಾದವ ಸಮುದಾಯದವರು ಇವತ್ತು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.